ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬೆಂಗಳೂರು ಹೈದರಾಬಾದ್ ಹೈಸ್ಪೀಡ್ ರೈಲಿಗೆ ಸಂಪುಟ ಅಸ್ತು. ಸಂಪುಟ ಸಭೆಯಲ್ಲಿ ಕೇಂದ್ರದ ಯೋಜನೆಗೆ ಸಮ್ಮತಿ. ಬೆಂಗಳೂರು ಉಪನಗರಕ್ಕೆ 18,133 ಕೋಟಿ ರೂಪಾಯಿ. ಇಂದು ಕಾರ್ಮಿಕ ದಿನಾಚರಣೆ. ಕಾರ್ಮಿಕರ ಆದಾಯ ಮಿತಿ 30,000ಕ್ಕೆ ಹೆಚ್ಚಿಸಲು ಕೇಂದ್ರಕ್ಕೆ ರಾಜ್ಯದ ಶಿಫಾರಸು. ಇಎಸ್ಐಪಿ ಸೌಲಭ್ಯ ವ್ಯಾಪ್ತಿಗೆ ಅತ್ತೆ ಮಾವ ಸೇರ್ಪಡೆ. ಬೆಂಗಳೂರಿನಲ್ಲಿ ಏಪ್ರಿಲ್ ಮಳೆ ಸಾರ್ವಕಾಲಿಕ ದಾಖಲೆ. ಬುಧವಾರ ಒಂದೇ ದಿನ ಬರೋಬ್ಬರಿ 11.15 ಸೆಂಟಿಮೀಟರ್ ವರ್ಷಧಾರೆ. ಆಗಸ್ಟ್ 21ರಿಂದ ರಾಜ್ಯದಲ್ಲಿ ವಿಶೇಷ ಲೋಕ್ ಅದಾಲತ್. ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ವ್ಯಾಜ್ಯಗಳನ್ನು ರಾಜ್ಯದ ಕಕ್ಷಿದಾರರು ತಾವಿದ್ದ ಜಾಗದಲ್ಲೇ ಬಗೆಹರಿಸಿಕೊಳ್ಳಬಹುದು. ಕಾರ್ಮಿಕರ ಮಕ್ಕಳಿಗೆ ಕಿಟ್, ಶಿಕ್ಷಣಕ್ಕೆ ಪ್ರೋತ್ಸಾಹ, ಸಂಪುಟ ಸಭೆಯಲ್ಲಿ ನಿರ್ಣಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಹಾರ್ಮುಜ್ ತೆರೆಯಲು ಅಮೆರಿಕ ಶತಪ್ರಯತ್ನ. ಇರಾನ್ ಜತೆಗೆ ಸ್ಥಗಿತಗೊಂಡಿರುವ ಮಾತುಕತೆ. ಎಂಎಫ್ಸಿ ಮೂಲಕ ಹೊಸ ಯತ್ನ. 56,432 ಸರ್ಕಾರಿ ಹುದ್ದೆ ಭರ್ತಿಗೆ ಸಂಪುಟ ಅಸ್ತು. 100ರ ಬದಲಾಗಿ 400 ರೋಸ್ಟರ್ ಬಿಂದು ತುರ್ತು ನೇಮಕಕ್ಕೆ ಅಧಿಸೂಚನೆ ನಿರ್ಧಾರ. ಕೌಶಲ ನವೀನತೆ ಇಂದಿನ ತುರ್ತು ಅವಶ್ಯ. ಚಾಣಕ್ಯ ವಿವಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಉದ್ದೇಶದ ಬಗ್ಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಸಲಹೆ. ಸಿಐಎಸ್ಸಿಇ 10 ಮತ್ತು 12ನೇ ತರಗತಿ ಪರೀಕ್ಷಾ ಫಲಿತಾಂಶ. 10ನೇ ತರಗತಿ 99.18% ಪಾಸ್. ಪ್ರವರ್ಗವಾರು ಫಲಿತಾಂಶ. ವಿಶ್ವಕಪ್ ಮಹಿಳಾ ತಂಡ ಘೋಷಣೆ. ಜೂನ್ 12ರಿಂದ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್. ಪಾಕ್ ವಿರುದ್ಧ ಮೊದಲ ಪಂದ್ಯ.